ದಟ್ಸ್ ಕಾರ್ಡಿಯಾಲಜಿಸ್ಟ್. ಅಕ್ಕ ಏನು ಮಾಡಾತೀರಿ? ಬಾ ಸಂಜನಾ ಬಾ. ಓ ಕಂಪ್ಯೂಟರ್ನಾಗೆ ಲ್ಯಾಪ್ಟಾಪ್ದಾಗ ಏನೋ ನೋಡಾತೀರಿ? ಇದೇನಿದು ಮನುಷ್ಯನ ಚಿತ್ರನ? ಮನುಷ್ಯಂದೆ ಅಂದರೆ ನರಗಳ ಬಗ್ಗೆ ಇಲ್ಲೆಲ್ಲ ಐತಿ. ಕೆಲವೊಂದು ನಿನ್ನೆ ಸ್ವಲ್ಪ ಪೇಷಂಟ್ಸ್ ನೋಡಿದ್ವಲ್ಲ, ಅದರದೆಲ್ಲ ಮೇಲ್ ಕಳ್ಸೋದಿತ್ತು. ಅಂದರೆ ನಾವು ದೊಡ್ಡ ಡಾಕ್ಟ್ರಿಗೆ ಕಳಿಸ್ಬೇಕು, ಅವ್ರು ಅದನ್ನು ಚೆಕ್ ಮಾಡಿ ನಾವು ಹೇಳಿರೋ ರಿಸಲ್ಟು ನಾವು ನೋಡಿರೋ ರೀತಿ ಚೆಕ್ ಕರೆಕ್ಟಾಗಿದೆಯಾ ಏನು ಅಂತ ಅವ್ರು ಕರೆಕ್ಟಾಗಿ ನೋಡ್ತಾರೆ. ಓ ನಿಮ್ಮ ಮೇಲೂ ಏನೋ ದೊಡ್ಡ ಡಾಕ್ಟ್ರ್ ಇರ್ತಾರಾ? ಅಯ್ಯೋ ಇರ್ತಾರಪ್ಪ, ನಾವಿನ್ನು ಇಂಟರ್ನ್ಶಿಪ್ನಾಗ ಇರೋದು. ನಮ್ಗಿಂತ ಇನ್ನು ಹೈಯರ್ ಆಫೀಸರ್ಸ್ ಭಾಳ ಜನ ಇರ್ತಾರೆ, ಡಾಕ್ಟರ್ಸ್ ಭಾಳ ಜನ ಇರ್ತಾರೆ. ನಾವು ಒಂದು ಟ್ರಿಪ್ ಎಲ್ಲ ಚೆಕ್ ಮಾಡಿದ ಮೇಲೆ ಮತ್ತೆ ಅವ್ರ ಕೈಯಾಗ ಕೊಟ್ಟು ಅವ್ರು ಚೆಕ್ ಮಾಡಿದ ಮೇಲೇ ನಾವು ಪೇಷಂಟಿಗೆ ಟ್ರೀಟ್ಮೆಂಟ್ ಕೊಡೋದು. ಕೆಲವೊಂದು ಸಲ ಹಂಗೆ ಸುಮ್ಮನೆ ಹೋಗಿ ನಮ್ಗೆ ತಿಳಿದಂಗೆ ನಾವು ಮಾಡಲ್ಲ. ಅವರು ಹೋಗ್ತಿರ್ತಾರಲ್ಲ ಚೆಕಪ್ ಮಾಡೋಕೆ ಕೆಲವೊಂದು ಪೇಷಂಟ್ ಬಗ್ಗೆ, ಅವಾಗ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಜೊತೆಗೆ ಕರ್ಕೊಂಡೋಗಿ ಅವರು ಪೇಷಂಟ್ ಚೆಕ್ ಮಾಡುವಾಗ ನಮಗೂ ಎಲ್ಲ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ಕೊತಾನೆ ಮಾಡ್ತಿರ್ತಾರೆ. ಪ್ರಾಕ್ಟಿಕಲಿ ಅದು. ಸರಿ, ಏನು ಬಂದ ವಿಷಯ? ಹೋಗಿಲ್ಲ ಇವತ್ತು ಅಂಗಡಿಗೆ? ಇಲ್ಲ ಇವತ್ತು ಹೋಗಿಲ್ಲಕ್ಕ, ಬೇಜಾರಾಗಿತ್ತ. ಇವರೇ ಒಬ್ಬರೇ ಹೋದ್ರೆ ಅಂದಂಗೆ ಅಕ್ಕ ಇಲ್ಲೇ ಕುಂತು ಮಾಡ್ಕೊಳತ್ತೀರಿ, ಆರಾಮಾಗಿ ರೂಮ್ನಾಗ ಕುಂತು ಮಾಡ್ಕೋಗ್ರಿ. ಇಲ್ಲ ನೀ ರೂಮ್ನಾಗಿದ್ದಲ್ಲ, ಮತ್ತು ನಿಂಗೆ ಡಿಸ್ಟರ್ಬ್ ಆಕತ್ತನ, ನನ್ನ ಕೆಲಸ ಇಲ್ಲೇ ಮಾಡ್ಕೊಂಡ್ರಾತ ಅಂತ. ಇನ್ನೇನು ಸ್ವಲ್ಪ ದಿನ ಈಗ ರೂಮ್ ಕಟ್ಟಿಸ್ತಾ ಅದಾರಲ್ಲ ಹಿಂದೆ, ಅಪ್ಪಾಜಿ ನಿನ್ನೆ ಹೋಗಿ ಮಾತಾಡ್ಕೊಂಡು ಬಂದಾರ. ಹಿಂದೆ ನನಗೊಂದು ಇದು ದೊಡ್ಡದೇ ಕಟ್ಟಿಸ್ತೀನಿ ಅಂತ ಅಂದಾರ. ಒಟ್ಟು ಅಲ್ಲೇ ಶಿಫ್ಟ್ ಆಗ್ಬಿಡ್ತೀನಿ. ಅಕ್ಕ ಒಂದು ಮಾತು ಕೇಳಿದ್ರೆ ತಪ್ಪು ತಿಳ್ಕೊಳಂಗಿಲ್ಲ. ಇಲ್ಲ ನೀ ನನ್ನ ತಂಗಿ ಇದ್ದಂಗೆ, ಅದ್ರಾಗ ಏನೈತಿ ಕೇಳ. ಅಂದರೆ ಅಕ್ಕ ಅದು ಏನು ಗೊತ್ತಾ, ಈ ಹೊಸ ರೂಮ್ ಕಟ್ಟಿಸ್ತಾ ಇದಾರಲ್ಲ, ಆ ರೂಮಿಗೆ ನಾವು ಶಿಫ್ಟ್ ಆಗ್ತೀವಕ್ಕ. ಯಾಕಂದ್ರೆ ನೀವು ಒಬ್ಬರೇ ಅಲ್ಲ ಇರೋದು, ನಿಮ್ಮ ಬಟ್ಟೆ ಇಟ್ಕೊಳಕ್ಕೆ ನೀವು ಒಬ್ಬರಿಗೆ ಕರೆಕ್ಟಾಗೈತಿ ಇದು ರೂಮು. ದೊಡ್ಡವರದಿರಲ್ಲ, ಅದು ರೂಮ್ ಏನು ತೀರಾ ಸಣ್ಣದೇನಿಲ್ಲ, ಸಿಂಗಲ್ ಬೆಡ್, ಆಮೇಲೆ ಗೋಡ್ರೇಜ್ ಫ್ರೀ ಐತಿ. ಆಮೇಲೆ ನಿಮ್ಮ ಬಟ್ಟೆ ಇಟ್ಕೊಳಕ್ಕೆ ಈಗ ಸಫಿಷಿಯೆಂಟ್ ಐತದ. ಈಗ ನಂದು ಏನಾಗ್ಬಿಟ್ಟೈತಿ ಅಂದ್ರೆ ಈ ರೂಮ್ ಸಣ್ಣದೈತಿ, ನನಗೆ ಕೊಟ್ಟಿದ್ದ ಪಲ್ಲಂಗ ಟಿಜೂರಿ ಎಲ್ಲ ನಮ್ಮ ಅವ್ನ ಮನ್ಯಾಗ ಇಟ್ಟೇನಿ. ತರೋಕೆ ಜಾಗನೇ ಇಲ್ಲ, ತಂದ್ರು ಎಲ್ಲಿ ಇಡ್ಬೇಕು? ನನಗೆ ಹೊಸ ಅವನ್ನ ಉಪಯೋಗಿಸ್ಕೋಬೇಕಂತ ಭಾಳ ಇಷ್ಟ. ಉಪಯೋಗಿಸ್ಕೊಳಕ್ಕೆ ಇವನ್ ತೆಗೆದ್ರೆ ಅವ್ನು ಇಡ್ಬೋದು, ಇವನ್ ತೆಗೆದು ಎಲ್ಲಿ ಇಡೋದು ಅನ್ನಂಗೆ ಆಗ್ಬಿಟ್ಟಿತ್ತೀಗ. ಇರೋ ಬೆಡ್ಡೇ ಇರಲಿ ಬಿಡು ಅಂತ ಸುಮ್ಮನಾಗಿದ್ವಿ. ಅದಕ್ಕೆ ಅಕ್ಕ ಹೆಂಗಿದ್ರು ಈಗೊಂದು ಮಾಸ್ಟರ್ ಬೆಡ್ರೂಮ್ ಥರ, ಒಳಗೆ ಟಾಯ್ಲೆಟು, ಆಮೇಲೆ ಅದು ಗಂಟ್ಲು ಹಿಡಿದ್ಬಿಟ್ಟೈತೆ ಟಾಯ್ಲೆಟ್, ಆಮೇಲೆ ಇದು ಬಚ್ಚಲ, ಆಮೇಲೆ ರೂಮ್ ಎಲ್ಲ ಕಟ್ಟಿಸ್ತಾ ಇದ್ದೀರಲ್ಲ, ನಮ್ಮಿಬ್ಬರು ಗಂಡ ಹೆಂಡತಿಗೆ ಕರೆಕ್ಟ್ ಆಕೈತಿ. ನಾನು ಅಲ್ಲಿರಲ್ಲ. ಯಾಕಂದ್ರೆ ಅಕ್ಕ ಬೇಜಾರು ಮಾಡ್ಕೊಬೇಡ್ರಿ ಮತ್ತು ನಾ ಹಿಂಗಂದೆ ಅಂತ. ಏನಂತಂದರೆ ನಾನು ಮೊದಲೇ ಹೇಳಿದ್ದೆ, ರೂಮ್ ಕಟ್ಟಿಸ್ರಿ, ಒಂದು ಇದು ಸಣ್ಣದೈತಿ, ಪಲ್ಲಂಗ ಟೀಜುರಿ ತೊಗೊಂಡಿದ್ದೆ ಉಂಟು, ಮತ್ತು ಅವನ್ನ ಹಾಕಿಸ್ಲಾರ್ದೆ ಏನು ಮಾಡ್ತೀರಿ ನೀವು, ಹಾಕಿಸ್ಕೊಡ್ರಿ ನಂಗೆ ರೂಮ್ನಾಗ, ನಂಗೆ ಹೊಸ ಉಪಯೋಗಿಸ್ಕೋಬೇಕಂತ ಇಷ್ಟ ಅಂತ ಎಷ್ಟು ಹೇಳಿದ್ದೆ. ಹ್ಞೂ ಅನ್ನೋದು ಮತ್ತು ಸುಮ್ಮನಾಗೋದು. ಆಮೇಲೆ ಅವಾಗೆಲ್ಲ ಸಾಲನೂ ಭಾಳ ಇತ್ತಲ್ಲ ಅಕ್ಕ, ಸಾಲನೂ ಭಾಳ ಇತ್ತು, ಕಟ್ಟಿಸ್ಬೇಕು ಅಂತಂದ್ರೆ ಆಗಲೇ ಇಲ್ಲ. ಈಗ ಕಟ್ಟಿಸ್ತಾ ಇದ್ದಾರೆ, ಆದರೆ ನಮಗಲ್ಲಂತೆ ನಿಮಗಂತೆ. ಅದಕ್ಕೆ ಒಂಚೂರು ಅದನ್ನು ಹೇಳ್ತೀರಾ, ಬೇಜಾರು ಮಾಡ್ಕೋಬಾರ್ದು. ಮತ್ತು ನನಗೇನು ನೀವಿರಬಾರ್ದು ನಾವೇ ಇರ್ಬೇಕು ಅನ್ನೋದು ಏನಿಲ್ಲ. ನನಗೆ ನನ್ನ ಪಲ್ಲಂಗ ನನ್ನ ಟಿಜುರಿ ಮದುವೆಯಾಗಿ ತೊಗೊಂಡಿದ್ವೆಲ್ಲ ನಮ್ಮ ಓನ್ ಮನೆಯಾಗ ಈಡಾಕ ಕುಂತವು, ಅವ್ನು ತಂದು ಹಾಕೋಬೇಕು, ಅವ್ನು ಉಪಯೋಗಿಸ್ಕೋಬೇಕಂತ ಇಷ್ಟ. ಅದ ಕಾರಣಕ್ಕೆ ಬೆಡ್ ಎಲ್ಲ ಹೊಸದು ಹಂಗೆ ಇಟ್ಟತಿ. ಅದಕ್ಕೋಸ್ಕರ ಅಕ್ಕ ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ. ಅಲ್ಲ ನಿಮ್ಗೇನು ಮದುವೆ ಮುಂಜಾಕ ಆರಾಮಿಲ್ಲಿರ್ತೀರಿ, ನಾವು ಹಂಗಲ್ಲ ಕಪಲ್ಸ್, ಆ ದೊಡ್ಡ ರೂಮ್ನಾಗಿದ್ರೆ ಚಂದಲ್ಲ. ಅದಕ್ಕೆ ಅದು ಕರೆ ಅಮ್ಮ. ಸರಿ ನೀವೇ ಇರ್ರಿ ಆ ರೂಮ್ನಾಗ, ದೊಡ್ಡ ರೂಮ್ನಾಗ ಕಟ್ಟಿಸಿದ್ರಾಗ ಆರಾಮಾಗಿರ್ರಿ, ನಂಗೆ ನಡೀತೈತಿ. ನಾನು ಈ ಕಡೆ ರೂಮ್ನಾಗ ಇರ್ತೇನಪ್ಪ. ಏನ ಹ್ಞೂ ಅಕ್ಕ, ಮತ್ತು ನಾನು ಹೇಳ್ದೆ ಅಂತ ಹೇಳಬೇಡ್ರಿ, ನಿಮ್ಮ ತಮ್ಮ ಏನಿಲ್ಲ ಆಮೇಲೆ ನನ್ನ ಕತಿನ. ಅದಕ್ಕೆ ಹಾಗೆ ಕ್ಯಾಶುವಲಾಗಿ ನಾನು ಒಂದು ಮಾತು ಹೇಳ್ತೀನಿ ಅವರಿಗೆ, ನಾವೇ ಇರೋಣ್ರಿ ಅಂತೇಳಿ. ಆದರೆ ಅವ್ರು ಒಪ್ಕೊಳ್ಳಲ್ಲ ಅಂತವಕ್ಕೆಲ್ಲ, ನಮ್ಮ ಅಕ್ಕಗೆ ಇರಲಿ ಅಂತಾರೆ. ಆದರೆ ನಾನು ಪ್ರಾಕ್ಟಿಕಲಾಗಿ ವಿಚಾರ ಮಾಡತ್ತೀನಿ. ನಿಮಗೆ ಸರಿ ಅನ್ನಿಸ್ತಾ ತಪ್ಪು ಅನ್ನಿಸ್ತಕ್ಕ ನಾ ಹೇಳಿದ್ದೆ? ಪಾಪ ನನ್ನ ಮಗಳಿಗೆ ಮನ್ಸಿಗೆ ನೋವಾಗಂಗೆ ಹೆಂಗೆ ಮಾತಾಡಕತ್ತಾಳಿಕೆ. ಇರಲಿ, ಈಗ ನಾವು ಹೊರಗೆ ಹೋದರೆ ಮತ್ತೊಂದು ರೀತಿ ಜಗಳ ಆಕತಿ. ಜಗಳ ಆದ್ರೆ ನನ್ನ ಮಗಳಿಗೆ ಮನೆಯಾಗೂ ನಿಂದ್ರಾಕ್ ಬಿಡಲಿಕ್ಕೆ. ಮತ್ತೆ ಯಾಕೆ ಬೇಕು ಪಾಪ, ನನ್ನ ಮಗಳ ಮನ್ಸಿಗೆ ನೋವಾಕತಿ, ಏನಾರ ಒಂದು ಅಂದ್ಬಿಡ್ತಾಳ. ಸುಮ್ಮನೆ ಹೋಗಿ ನಿಂದಿರ್ತೇನೆ. ಆಯ್ತು, ನೀ ತಲೆ ಕೆಡ್ಸ್ಕೊಬೇಡ, ರೂಮ್ ರೆಡಿ ಆಗಲಿ. ಇನ್ನೊಂದು ಸ್ವಲ್ಪ ದಿನದ ರೆಡಿ ಆಕತಿ. ರೆಡಿ ಆತಂದ್ರೆ ಅವಾಗ ನಾ ಹೇಳ್ತೇನಂತೆ, ನೀವು ಆ ಕಡೆ ಇರಪ್ಪ, ಇಬ್ಬರು ಗಂಡ ಹೆಂಡತಿ ಮಕ್ಕಳು ಮರಿ ಆಗೋದು ನಿಮಗೆ ಜಾಸ್ತಿ ದೊಡ್ಡದು ಬೇಕಾಕತಿ, ನಮಗೆ ನಡಿತೈತಿ, ನಾವು ಒಬ್ಬೇಕಿರಕ್ಕೆಲ್ಲ ಅಂತ ಹೇಳ್ತೇನೆ. ಅಕ್ಕ ನೀವು ಕರೆಕ್ಟಾಗಿ ವಿಚಾರ ಮಾಡಿದ್ರಿ ನೋಡು. ಮಕ್ಕಳು ಮರಿ ಆಗೋರು ಸ್ವಲ್ಪ ದೊಡ್ಡ ರೂಮ್ ಇದ್ರೆ ಚಲೋ ಅಲ್ಲ. ಒಂದು ಪಾಪುನಾರ ಮನಗಿಸ್ಕೊಂಡು ಮಕ್ಕಳಾಕ್ ಬೇಕಲ್ಲ. ಇದು ಪಲ್ಲಂಗ ಸಣ್ಣದೈತಿ. ಆಯ್ತು, ನಾ ಹೇಳ್ತೇನೆ ಅಂತ. ಆಯ್ತಕ್ಕ, ಹಂಗೆ ನಾ ಜಳಕಕ್ಕೆ ಹೋಗ್ತೇನೆ. ಥ್ಯಾಂಕ್ ಯು ಅಕ್ಕ, ಅರ್ಥ ಮಾಡ್ಕೊಂಡಿದ್ದಕ್ಕೆ. ಅರ್ಥ ಮಾಡ್ಕೊಳಕ್ಕೆ ಏನೈತೆ,
ಹೋಗ್ ಜಾಕ ಮಾಡ್ಕೊಂಬರ ಹೋಗು. ಆಕಿ ಹೇಳೋದು ಒಂದು ರೀತಿ ಸರಿನೇ. ಇರ್ಲಿ ಬಿಡು, ಅವರೇ ಇರಲಿ ರೂಮ್ನಾಗ. ಇದು ಊಟಕ್ಕೆ ಮಾಡಿದ್ವಿ ಮಧ್ಯಾಹ್ನಕ್ಕೆ. ಊಟಕ್ಕೆ ಅನ್ನ ಸಾರದು ಮಾಡೇನಿ, ರೊಟ್ಟಿನೂ ಐತಿ, ಎಲ್ಲ ಐತಿ. ಅದು ಬಿಡು ವಿಚಾರನ, ನನಗೆಲ್ಲ ಕೇಳಿಸ್ಕೊಂಡೆ. ಬೇಜಾರು ಮಾಡ್ಕೋಬೇಡವಾ ಏನು? ಅದ್ರಾಗ ಬೇಜಾರು ಮಾಡ್ಕೊಳಕ್ಕೆ ಏನೈತಿ? ಈಗ ಅಕ್ಕಿಗೂ ಆಸೆ ಇರ್ತೈತಲ್ಲ ಪಲ್ಲಂಗಟ್ಟಿ ಜುರಿ ಎಲ್ಲ ಇಟ್ಕೋಬೇಕಂತೇಳಿ. ಹೊಸ ತಂದಿದ್ದು ಮತ್ತು ಅವ್ರ ಓನ್ ಮನೆಗೆ ಎಷ್ಟು ದಿನ ಅಂತ ಇಡ್ತಾರ, ಅದು ಒಂದು ಆತ ಬೇ. ಆಮೇಲೆ ಇನ್ನೊಂದು ಏನಂದ್ರೆ ನಾ ಒಬ್ಬೇಕಿ, ಇಲ್ಲಿದ್ರು ಒಬ್ಬೇಕಿ, ಅಷ್ಟು ದೊಡ್ಡ ರೂಮ್ನಾಗಿದ್ರು ಒಬ್ಬೇಕಿ. ಹೌದಾ, ನಡೀತೈತಿ, ವೇಸ್ಟ್ ಆಕೈತಲ್ಲ ಅಷ್ಟೊಂದು ಜಾಗ. ಅದ್ರ ಬದಲಿ ನಾ ಸಿಂಗಲ್ ಬೆಡ್ರೂಮ್ ಇದ್ರಾಗಿದ್ದೆ ಅಂದ್ರೆ ನಂಗೆ ಗಾವ ಐತಪ್ಪ, ನಂಗೇನೇನು ಕಿರಿಕಿರಿ ಅನ್ಸಲ್ಲ, ಆರಾಮ ಅನಿಸ್ತೈತಿ. ಆಕೆ ಆರಾಮ ಅಲ್ಲೇ ಇರಲಿ. ಏನು ಮಕ್ಕಳು ಮರಿ ಆಗೋದು, ಜೋಳಿಗೆ ಕಟ್ಟಕ್ಕೆ, ತೊಟ್ಲ ಇಟ್ಕೊಳಕ್ಕೆ ಎಲ್ಲದಕ್ಕೂ ಅನುಕೂಲ ಆಕೈತಿ. ಇರಲಿ ಹೊಸ ರೂಮು, ಅವ್ರಿಗೆ ಹೆಂಗೆ ಬೇಕಾ ಹಂಗೆ ಕಟ್ಟಿಸ್ಕೊಡು ಅಂತ ಹೇಳಿ. ಹೌದು, ಅದು ಕರೆ. ಆಯ್ತು ತೋರ್ವ, ಹಂಗೆ ಮಾಡ್ತೇನೆ. ನಡಿ ಹೇಳಿ, ನಿನ್ನ ಕೆಲಸ ಮುಗಿತಾನ ಇಟ್ಟು ಬಾ ಊಟಕ್ಕೆ. ನಾನು ಸ್ವಲ್ಪ ತನ ಬಿಟ್ಟು ಊಟ ಮಾಡ್ತೇನವ. ಸರಿ. ಆಮೇಲೆ ಇವತ್ತು ಬುಧವಾರ ಅಲ್ಲ, ನಿಮ್ಮಪ್ಪ ಇದು ಏನದ ಮೀನ ತರಬೇಕು ಏನು ಚಿಕನ್ ತರಬೇಕು ಅಂತ ಕೇಳಾತಿದ್ದ. ಏನು ಬೇಕು ನಿಂಗೆ? ಮೀನು ಬೇಕಂದ್ರೆ ಮೀನು ತರಿಸ್ತತಿ, ಚಿಕನ್ ಬೇಕಂದ್ರೆ ಚಿಕನ್ ತರಿಸ್ತತಿ. ಏನಂತಿ? ಫಿಶ್ ಮೀನೇ ತರ್ಸ. ಚಿಕನ್ ಹೀಟ್ ಅದ್ರಾಗು ಇದ್ರಾಗ ಬೇಡ, ಮೀನೇ ತರ್ಸ ಕೇಳ. ಆತ. ಇದು ತಗೋ ಹಿಡಿ. ತಂದೆ ಬಿಟ್ರೆ ಅಯ್ಯೋ ಮೀನ್ ಬೇಕಂತ ಅಂದ್ಲಕ್ಕೆ. ಅಯ್ಯೋ ನಾನು ಮೀನನ್ನ ತಂದೇನು ತಗೋ. ಆದ್ರೆ ನಾನು ಹೇಳ್ತಾಳೆ ಅಂತ ಹೇಳವಳ್ಳಿ ವಾಪಸ್ ಫೋನ್ ಹಚ್ತಾನೆ, ಫೋನ್ ಎಬ್ಸ್ಲಿಲ್ಲ ನೀನು. ಅದು ಏನು ಕೆಲಸ ಮಾಡ್ತಿರ್ತೀನಿ ನೀನು? ತಲೆ ಕೆಟ್ಟ ಬ್ಯಾಡ್ ತೆಗಿಯತ್ತಾಗಂತೇಳಿ ಅಂಗಡಿ ಮುಂದೆ ಎಟ್ಟೋ ತಿಂದ್ರಲ್ಲ ಅಲ್ಲೇ. ಮತ್ತು ಚಲೋ ಮೀನು ಫ್ರೆಶ್ ಬೇರೆ ಇದ್ವು, ಚಿಕನ್ ಬ್ಯಾಡ್ ತಡಿ ಅಂತೇಳಿ ಮೀನನ್ನ ತಂದೆ ನೋಡು. ನಾನು ಮತ್ತೆ ಇಲ್ಲಿನೂ ಚುರುಕಕತಿ ಈಕಿನೋ ಅದೇನೋ ಓದ್ತಾ ಇರ್ತಾಳಲ್ಲ, ಬೇಕಾಕತ್ತೆ ಅಂತೇಳಿ. ಫೋನು ಅಲ್ಲಿ ಇಟ್ಟು ಇತ್ತಾಗ ನಿಂತಿದ್ದೆ. ಆಗ್ಲಿ ಬಿಡ್ರಿ, ತಂದ್ರಲ್ಲ ಒಟ್ಟು ಮೀನ ತಂದಿರಲ್ಲ, ಚಲೋ ಆತ್ ಬಿಡ್ರಿ. ಸಾರು ಮಾಡ್ಬಿಡ್ತೇನೆ ನೋಡು. ಸಾರು ಮಾಡ್ಬಿಡ ಮರೆಯ. ನಾನು 2 kg ತಂದೀನಿ. ಏನು ಬಂಗಡಿ ಮೀನ ತಂದೀನಿ. ಇದು ಏನದು 2 kg ತಂದೀನಿ. ಒಂದು ಎಲ್ಲರಿಗೂ ಒಂದು 2 ಬರುವಂಗೆ ಚಲೋ ತಿಂಗ್ ರವಾ ಫ್ರೈ ಮಾಡು. ಉಳ್ದಿದ್ದು ಒಂದು 4 ಸಾರಿಗೆ ಹಾಕಿ ಸಾಕು. ತಗೋ ಹಿಡಿ, ನೀನು ಸೊಸಿ ಕೈಯಾಗ ಕೊಡು, ಬಡ ಮೀನೆಲ್ಲ ತೊಳೆದು ಸ್ವಚ್ಛ ಮಾಡಿಕೊಡು ಅಂತೇಳಿ. ಅಯ್ಯೋ ಮಾವಾರ, ನಂಗೆ ಸ್ವಚ್ಛ ಮಾಡಕ್ಕೆ ಬರಂಗಿಲ್ಲ ಮೀನನ್ನ. ನೀವು ಇವತ್ತೊಂದ್ಸಲ ತೋರಿಸ್ಕೊಡ್ರಿ, ನಾ ಇನ್ನೇನು ನಾನು ಮಾಡ್ತೇನೆ. ಅಲ್ರಿ, ಅಲ್ಲಿ ಮಾರ್ಕೆಟ್ನೇ ಮೀನು ತೊಗೊಂಡ್ರೆ ಅವ್ರು ಅಲ್ಲೇ ಕೂತಿರ್ತಾಳಪ್ಪ ಅಂಗಡಿ ಬಾಜುಕ. ಒಂದು 20 ರೂಪಾಯಿ ಕೊಟ್ರೆ, ಒಂದು 20 ರೂಪಾಯಿ 10 ರೂಪಾಯಿ ಕೊಟ್ರೆ ಆಕಿನೇ ಎಲ್ಲ ತೊಳೆ ಸ್ವಚ್ಛ ಮಾಡಿ ಕೊಟ್ಬಿಡ್ತಾಳ. ಮಾಡಿಸ್ಕೊಂಬರ್ಬಾರ್ದನ್ರಿ. ಈಗ ಅದನ್ನ ನಾ ತೊಗೊಂಡು ಹಿತ್ತಲಾಗ ಹೋಗಿ ಚಾಕು ನೋಡಿದ್ರೆ ಮೊದಲ ಮಂಡೈತಿ, ಅದನ್ನ ತೊಗೊಂಡು ಎಲ್ಲ ಸ್ವಚ್ಛ ಮಾಡಿ ತೊಳೆದು ಕ್ಲೀನ್ ಮಾಡಿ ಯಾವಾಗ ಅಡುಗೆ ಮಾಡಿ ಮುಗಿಸ್ಬೇಕು ನಾನು? ಕತ್ತಿ ನಿಮ್ದೊಂದು ಅತ್ತಾಗ. ಅಯ್ಯ ಏನಾಗಲ್ಲ ತಗೋ, ಮತ್ತೆ 20 ರೂಪಾಯಿ ಏನು ಕೊಡೋದು ಅಕ್ಕಿಗೆ? ಮೊದಲ ರೊಕ್ಕಿಲ್ಲ, ಇದ್ದಿದ್ರಾಗ ತಂದನಿ, ಏನಾಗೋದಿಲ್ಲ ಹಿಡಿ. ದೇವ್ರು ಕೊಟ್ಟಾರ ಅಂತ ಅನ್ರಿ. ಇಲ್ಲ ಅನ್ಬೇಡ್ರಿ, ಇಲ್ದಂಗಾದಿತ್ತು. ಏನ ದುಡ್ಡಿಗೇನ್ರಿ ಈಗೇನ್ರಿ ಅಂತ ತೊಂದರೆ ಏನೈತಿ? ಕತ್ತಿ ನಿಮ್ದೊಂದು ತಗ. ಇನ್ನೂ ಇತ್ತಪ್ಪ ಒಂದು ಕಾಲದಾಗ, ಈಗೇನಂತ ತೊಂದರೆ ಏನಿಲ್ಲ. ಒಂದು 20 ರೂಪಾಯಿ ಕೊಡೋಕ್ಕಾಗ್ಲಾರ್ದಷ್ಟು ಏನಿಲ್ಲ. ಏನು ಬರೇ ಇಂಥವೇ ನೀವು ತೊಂಬರ್ರಿ, ನಾನು ಸ್ವಚ್ಛ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು ಮಾಡ್ತೀನಿ. ಆ ಬೆಕ್ಕೊಂದು ಕಾಡ್ತತಲ್ಲೇ ಮೀನ ಒಯ್ಯತ್ಲೆ, ಸ್ವಚ್ಛ ಮಾಡ್ಕೊಂಡು ಕುಂದತ್ಲೆ. ಇನ್ನೇನು ಹೇಳ್ತೇನಲ್ಲ, ನೀವು ಅಲ್ಲೇ ಸ್ವಚ್ಛ ಮಾಡ್ಕೊಂಡೆ ತೊಂಬರ್ರಿ. ಸರಿ ಅಂದಂಗ ಇವತ್ತು ನಾನೊಂದು ಸಣ್ಣ ಡಬ್ಬಿ ತೊಗೊಂಬರ್ತೇನೆ. ಎದಕ್ಕೆ? ಡಾಕ್ಟರ್ ಕುಡಿಬಾರ್ದು ಅಂತ ಹೇಳಾರ, ನೆನಪೈತೆ ಇಲ್ಲ? ಸಣ್ಣ ತೊಗೊಂಬರ್ತೇನೆ ಮರೆ. ಇಂಥದ್ದು ಏನಾರ ಮಾಡಿದಾಗ ಒಂಚೂರು ಬಾಯಿಗೆ ಹುಳಿ ಒಂಥರ ಇದ್ದಾಗ ತಿನ್ಬೇಕು ಕುಡಿಬೇಕು ಅಂತ ಅನ್ಸಂಗಿಲ್ಲನ. ಏನು ಜೀವನ ಪೂರ್ತಿ ದುಡಿಯೋದು. ಆಮೇಲೆ ಜೀವನದಾಗ ಏನೈತಿ, ಒಂದು ಸಣ್ಣ ಡಬ್ಬಿ ತೊಗೊಂಬರ್ತೇನೆ. ಭಾಳ ಏನು ತರಲ್ಲ, ಒಂದೇ ರಮ್ ತೊಗೊಂಬರ್ತೇನಪ್ಪ. ಒಳ್ಮಂಕು ಬೇರೆ ಏನು DK ಚಾಯ್ಸು ಏನು ತರೋದಿಲ್ಲ, ರಮ್ ತೊಗೊಂಬರ್ತೇನೆ. ರಮ್ ಭಾರಿ ಆರೋಗ್ಯಕ್ಕೆ ಒಳ್ಳೇದಂತೆ ಗೊತ್ತನೋ. ಆ ಮಿಲ್ಟ್ರಿ ಒಳಗೆಲ್ಲ ಕೆಲಸ ಮಾಡ್ತಾರಲ್ಲ, ಅವರಿಗೆಲ್ಲ ರಮ್ಮೆ ಕೊಡ್ತಾರಂತ. ಅವ್ರಿಗೆಲ್ಲ ಯಾಕೆ ಕೊಡ್ಬೇಕು? ಮತ್ತೆ ಅವ್ರು ದೇಶ ಕಾಯೋರೋದಿಲ್ಲ ಅವ್ರು. ಅವ್ರು ಎಷ್ಟು ಗೊತ್ತಿರ್ಬೇಕು ಅವ್ರು, ಅಂಥವ್ರಿಗೆ ಕೊಡ್ತಾರಂದ್ರೆ ಇದು ಚಲೋ ಆರೋಗ್ಯಕ್ಕೆ. ಸುಮ್ಮನೆ ನೀನು ಇಂಥವ ಹೇಳಿಗಿಳಿರಿ ಯಾರ್ದಾರ ಮುಂದೆ, ಆಮೇಲೆ ಮುಕ್ಕಳಿ ಬಡ್ಕೊಂಡು ನಗ್ತಾರ, ಹಂಗ ನಗದಿಲ್ಲ. ಅಲ್ಲ ಆತೀಗ ಅವ್ರು ಏನಾರು ಬಡ್ಕೊಂಡು ನಗವಲ್ರಕ್ಕ. ನಾನು ಒಂದು ತರ್ತೇನೆ ರಮ್ ಅಷ್ಟೇ, ಬೇಡ ಅಂತ ಅನ್ಬೇಡ. ಒಂದೇ ಒಂದು ತೊಗೊಂಬರ್ತೇನೆ. ಅಂದೆ ತಂದು ಅಲ್ಲಿ ಹುಡುಗನ ಮುಂದೆ ಕುಂತು ಕುಡಿಬೇಡ್ರಿ, ನಾ ಈಗ ಹೇಳಕತ್ತೇನೆ ನೋಡು. ಅಲ್ಲೇ ಹಿತ್ಲ ಕಡೆ ತವಾಗ ಅಲ್ಲೇ ಒಲಿ ಮುಂದೆ ಅಲ್ಲೇ ಇದು ಮಾಡಿ ತೆಗಿತೀನಿ, ಅಲ್ಲೇ ಕೊಡ್ತೇನೆ, ಕುತ್ಕೊಂಡು ಕುಡ್ದು ಏನು ಚಾಲ್ರಿ ಅಲ್ಲೇ. ಮತ್ತೆ ಆಮೇಲೆ ಇಲ್ಲಿ ನೋಡಿಲ್ಲ ದಾರ್ಯಾಗ ಹೋಗ್ತಾ ಆ ಪಾರಕ್ಕೆ ಏನಾರ ಕಂಡ್ರೆ ಒಂಚೂರು ನಂಗೆ ಫೋನ್ ಹಚ್ಚಂತಾರ ಹೇಳ್ರಿ, ಇಲ್ಲತ್ತಂದ್ರೆ ಒಂಚೂರು ಮನೆ ಕಡೆ ಹೋಗಂತಾರ ಹೇಳ್ರಿ. ಏನು ಪಾಪ ಆಕಿಗೊಂದು ವಾಟೆ ಸಾರು ಕೊಡ್ತೇನೆ. ಅಲ್ಲ ಮರೆ, ಒಬ್ರಲ್ಲಂತ ಇಬ್ರದಾರ ಮಕ್ಳು ತರ್ತಾರ ಬಿಡು. ನಾನು ರೊಕ್ಕ ಕೊಡ್ತಂದಿದ್ರಾಗ ಕೊಡ್ಬೇಕನ? ಯಾಕೆ ಹಿಂಗಾಗೋದ್ರಿ ನೀವು ಅಂತ ನನ್ನ ತಗ. ಸುಮ್ಮನಿರ್ರಿ ಪಾಪ. ಮೊನ್ನೆ ಅಂಗಡಿದಷ್ಟು ದೀಪಾವಳಿ ಹಬ್ಬದಾಗ ಪ್ಯಾಕೆಟ್ ಮಾಡೋದೈತಿ, ಅಷ್ಟೆಲ್ಲ ಗದ್ಲಿದ್ದಾಗ ಪಾಪ ಬಂದು ಕುಂತ ಹಂಗೆ ಮಾಡ್ತ ಕೆಲಸನ. ನಾನು ಹಂಗೆ ಎಣಿಸ್ಕೊಟ್ಟೇನೆ ಪಗಾರನ. ದುಡ್ಡು ಕೊಡೋದಲ್ಲ, ಸಮಯಕ್ಕೆ ಸಿಗ್ತಾರಲ್ಲ ಅದನ್ನ ಹೇಳ. ದುಡ್ಡು ಕೊಟ್ಟರು ಮಾಡಲ್ಲ ಅಂತ ಅನ್ನೋರು ಇದ್ದಿದ್ರಂದ್ರೆ ಏನು ಮಾಡ್ತಿದ್ರಿ? ಇಲ್ಲ ನೋಡ್ರಿ ಪಾಪ ಹಂಗೆ ಮಾಡಬಾರ್ದು. ಅವೇನು ಸಸ್ತ್ಯಾರ ನೆಟ್ಟಗೆ ಮಾಡ್ಯಾಕದಟ್ರಾಗೈತಿ, ಹಂಗಂತ ದಿನ ಕರ್ದೇನು ನಾವು ಉಣ್ಸೋಕ್ಕಾಗಲ್ಲ. ಇಂಥದ್ದು ಏನಾರ ಮಾಡಿದಾಗಾರ ಒಂದು ಹೊಟ್ಟೆ ಕೊಟ್ರೆ ಪಾಪ. ಇದು ಕರೆದು ಹೊಟ್ಟೆ ಕೊಡೋದು ಬೇಡ, ಅಲ್ಲಿ ಹೋಗಿ ಏನು ತಿಂತಾಳ, ಇಲ್ಲೇ ಒಂದು ತುಂಡು ಹೋಗತ್ತೆ ಪಾಪ. ಏನು ಒಂದು ಪ್ರೈ ತಿಂದು ಒಂದಿಟ್ಟು ಅನ್ನ ಸಾರನ್ಯಾಗ ಒಂದು ತುಂಡು ಮೀನ ತಿಂದ್ಬಿಟ್ಲೆ ಏನು ನಮ್ದು ಪ್ರಪಂಚ ಪ್ರಳಯ ಆಕತ್ತನ? ಆಸ್ತಿ ಕರಿಗೆ ಏನು ನಾವು ಬೀದಿಗೆ ನಿಲ್ತೇವೆ? ನಿಮ್ದೊಂದು ತಗ ಇಂಥ ಬುದ್ಧಿ ಬಿಡ್ರಿ, ದಾರ್ಯಾಗ ಹೋಗ್ತಾ ಹೇಳೋಗ್ರಿ. ಮಾತು ಇಲ್ಲ ನೋಡ್ರಿ, ಒಂದೇ ತಗೊಂಬರ್ರಿ.
ಮನೆಗೆ ತೊಂಬರ್ರಿ ಮತ್ತೆ ಅಲ್ಲೇನಾರ ಕುಂತ್ರಿ ಮತ್ ನೋಡ್ರಿ ಮತ್ತೆ ಆತಾತ್ ನೀ ಮಾಡಿ ಚಲೋತ್ತಂಗೆ ಮಾಡಿ ಹಲಬ್ಬೇಡ. ನೀ ಮಾಡ್ಕೊರವ ನಿನ್ ಕೆಲಸ ನೀ ಮಾಡ್ಕೊ ನಾವು ಒಂಚೂರು ಸ್ವಚ್ಛ ಮಾಡ್ತೇನೆ. ನೀವು ಮಾಡ್ರಿ ಇರ್ತೀರ ನಾನು ನೋಡ್ತೇನೆ. ನೀರ್ಗಿರಿ ಏನಾರು ಬೇಕಾದ್ರೆ ನಾ ತಂದು ಹಾಕ್ತೇನೆ. ನೋಡ್ಕೊಂಡೆ ಅಂದ್ರೆ ಇನ್ನೇನು ನಾನೇ ಮಾಡ್ಕೊಡ್ತೀನಿ. ಆಮೇಲೆ ನಂಗೆ ಮುಟ್ಟಕ್ಕೊಂಥರ ಅಸಹ್ಯ ಆಕತ್ರಿ ಅತ್ತಿಯರ. ಹಸಿದು ಮಾಡ್ದಾಗ ರುಚಿ ಇರ್ತೈತಿ. ಅದು ಫಸ್ಟ್ ಕ್ಲೀನ್ ಮಾಡ್ಬೇಕಲ್ಲ ಅದೇ ಒಂಥರ ಆಕತಿ. ಬರ್ರಿ. ಈ ಹುಡುಗಿ ಒಂದ್ಸಲ ಎಷ್ಟು ಚಲೋ ಅನ್ನಂಗೆ ಇರ್ತಾಳೆ, ಒಂದೊಂದು ಸಲ ಒಂಥರ ಮಾತಾಡ್ತಾಳೆ. ಹೋಗ್ಲಿ ಬಿಡ, ಪಾಪ ಅದಕ್ಕೂ ತಿಳಿಯಲ್ಲ. ಅವರು ಏನು ಹೇಳ್ತಾರೆ ಅದನ್ನೇ ಕೇಳ್ತಾರೆ. ಯಾಕೆ ಸುಮ್ಮನೆ ಅವ್ರಿಗೊಂದು ಮಾತು ಅನ್ಬೇಕು. ಹೋಗಿ ನಾನು ಏನಾರು ಅಕಸ್ಮಾತ್ ಅವ್ರ ಜಾಗದಾಗಿದ್ದಿದ್ರೆ ಹಂಗೆ ವಿಚಾರ ಮಾಡ್ತಿದ್ನೋ ಏನೋ ಗೊತ್ತಿಲ್ಲ. ಏನು ಏನು ಭಾಳ ಹೊಕ್ಕಾಡಕತ್ತೀರಿ? ಏನು ಹೊಕ್ಕಾಡಕತ್ತೀವವ? ಮತ್ತಿನ್ನೇನು ಅಲ್ಲ, ಆಕಿ ನಿನ್ನ ವಾರಗಿತ್ತಿ ಬರಬ್ಬರಿ ಇಲ್ಲಕ್ಕಿ. ಆಕಿ ಕೂಟ ಎಷ್ಟು ಇರ್ಬೇಕು ಅಷ್ಟೇ ಇರೋ ನೀನು. ನಾ ಹೇಳ್ತೇನಲ್ಲ, ಅತಿ ಹಚ್ಕೊಳಕ್ಕೆ ಹೋಗ್ಬೇಡ. ಬರಬ್ಬರಿ ಇಲ್ಲಕ್ಕಿ ನನಗೆ ಗೊತ್ತವ ಬರಬ್ಬರಿ ಇಲ್ಲ ಅಂತೇಳಿ. ನಾನು ಹಚ್ಕೊಳಕನ್ನಕ್ಕೇನು ನಾನು ನಿನ್ನ ಮನೆ ಪತ್ರ ಎಲ್ಲ ಒಯ್ದಕ್ಕಿ ಕೈ ಕೊಟ್ಟೆ. ನಾನು ಅದನ್ನೇನು ಕೊಟ್ಟಿಲ್ಲ ನಂಗೆ ಗೊತ್ತು. ಆದರೆ ಮೊನ್ನೆ ಅರ್ಬಿ ಹಾಕ್ಯಾಳ ಅಂದಲ್ಲ, ಹಂಗೆ ಒಳಗೆ ಬಿಟ್ಕೊಳ್ಳೋದು, ಗಂಡ ಹೆಂಡತಿ ನಡಕ್ಕೆ ಏನಾರ ಮಾತಾಡಕ್ಕೆ ಬಂದುಬಿಟ್ಲೆ ಸುಮ್ಮನಿರೋದು, ಇವೆಲ್ಲ ಮಾಡಕ್ಕೆ ಹೋಗ್ಬೇಡ. ಎಷ್ಟರ ಮಟ್ಟಿಗೆ ಅದಾಳ ಅಂತ ಗೊತ್ತಾಯ್ತಲ್ಲ, ಏನು ಮರ್ತಿರ್ತೀಯ ಮತ್ತು ಆಮೇಲೆ ಏನು ಆಕಿ ಎಷ್ಟಾದರೂ ಒಂಥರ ಇದ್ದಂಗೆ ಈಸಾಕಲಾರ್ದ ಕೈ ಬಿಡೋದೇ ಇಲ್ಲ ಅಂತ ತಿಳ್ಕೊಂಬಿಡು. ಆಮ್ಯಾಗ ಅದೇನೋ ಹೊಸದೀಗ ಬಿಸ್ನೆಸ್ ಏನೋ ಮಾಡ್ತೀವಿ ಅಂದೆಲ್ಲ, ಅದ್ರ ಬಗ್ಗೆ ಹೊಳ್ಳ ಬೆಳ್ಳ ಸುಳಿ ಹೊಡಿಬೇಡ. ಬಾಯ್ ಬಿಡಬೇಡ ಏನೋ. ಯಾಕಂದರೆ ಹಂಗೆ ಬಾಯ್ ಬಿಟ್ರೆ ಏನಕ್ಕೈತಿ ಅಂತಂದರೆ ಏನಾರ ಮಾಟ ಗಿಟ ಮಾಡಿಸ್ಕೊಂಬಂದು ಹಾಕಿ ಕೇಳ. ಆಮೇಲೆ ಎದಕ್ಕೆ ಬೇಕವ ಬಂಗಾರದಂಥ ಮಗಳು ಗಂಡನು ಎಲ್ಲ ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾನ. ಆಮ್ಯಾಗ ಎಲ್ಲ ಹರಿಗೆಡ್ಸಿ ಕೈ ಬಿಟ್ಗಿಟ್ಟಾಳ. ಹುಷಾರು. ನೀ ಹೇಳೋದು ಬರೋಬ್ಬರಿನೇ. ಇಲ್ಲ ಅಳವ, ನೀ ಏನು ಹಂಗೆ ತಲೆ ಕೆಡಿಸ್ಕೊಬೇಡ, ಹಂಗೇನು ಆಗಲ್ಲ. ಆದರೂ ಯಾಕೆ ಬೇಕು ನೀ ಹೇಳಂಗೆ ಸರಿನೇ. ನಮ್ಮ ಎಚ್ಚರಿಕೆಗೆ ನಾವಿರೋದು ಒಂದು ರೀತಿ ಒಳ್ಳೇದು ಅಲ್ಲ. ಅದನ್ನೇ ಹೇಳ್ತಾ ಇರೋದು, ನಮ್ಮ ಎಚ್ಚರಿಕೆಗೆ ನಾವಿರ್ಬೇಕು. ಅದಕ್ಕೆ ಅಂತಂಗವ ನೀ ಬಂದಿದ್ದೊಂದು ಒಳ್ಳೇದಾಯ್ತು. ನಾವು ಸ್ವಲ್ಪ ಕೆಲ್ಸದ ಮ್ಯಾಗ ಅಡ್ಡಾಡಕತ್ತೀವಿ. ನನಗೂ ಹೆಂಗಾಗ್ಬಿಡ್ತೈತಿ ಅಂದ್ರೆ ಮನ್ಯಾಗ ಯಾರಿಲ್ಲಲ್ಲಪ್ಪ ಅಂತ ನಂಗೆ ಅನಿಸ್ಬಿಡ್ತೈತಿ. ಇಲ್ಲ ತಲೆ ಕೆಡ್ಸ್ಕೊಬೇಡ ತಗೋ. ಅದೇನಲ್ಲ, ಯಾಕೆ ತಲೆ ಕೆಡ್ಸ್ಕೊಂತೀನಿ ನೀನು? ಏನು ಕೆಲಸ ಅದು? ನೀವಿಬ್ರು ಗಂಡ ಇಂತಿ ಅಡ್ಡಾಡ್ಕೊರಿ. ನಾ 1-2 ದಿನ ನಿಮ್ಮ ಅಪ್ಪಗೆ ಹೇಳೇ ಬಂದೇನಿ, 1-2 ದಿನ ಬಿಟ್ಟೆ ಬರ್ತೀನಿ ಅಂತೇಳಿ. ಅದು ಅಲ್ಲದೆ ಅವ ಏನೋ ಹೇಳ್ಬೇಕು ಅಂತಂದೆ ನೆನಪೇ ಹಾರ್ಬಿಟ್ಟೆ. ನಿನ್ನ ನೆನಪು ಹಾರಿದ್ರೆ ಹಾರ್ಕೋ. ಹೌದು, ಆಕೇನು ಶಾಂತವನ್ನ ಸೊಸಿಯೇನೋ ಹೊಟ್ಟಿಲದಾಳಂತಲ್ಲ, ಹೌದಾ? ನಿಂಗೆ ಯಾರಂದ್ರೆ? ಇಲ್ಲ, ಯಾವುದೇ ಕಾರಣಕ್ಕೆ ನಾನು ಹಂಗೆ ಫೋನ್ ಹಚ್ಚಂಗೆ ಹಚ್ಚಿದಾಗ ಹಳ್ಯಾರ ಅಂದ್ರನ. ಹಳ್ಯಾರ ಅಂದಿದ್ದೆ ಹೊಟ್ಟಿಲದಾಳ ಅಂತೇಳಿ ಸುದ್ದಿ. ಅಲ್ಲ, ನಿನಗಿಂತ ವಯಸ್ಸಿನಾಗೂ ಸಣ್ಣಕ್ಕೆ. ದೇವ್ರೆ, ಮದುವೆ ನೋಡಿದ್ರೆ ಒಂದೇ ಸಲ ಆಗೈತಿ. ಯಾವಾಗ ನೀವು ಮಕ್ಕಳು ಮರಿ ಮಾಡ್ಕೊಳ್ಳೋದು ಅಂತ. ಎಷ್ಟಾದರೂ ಏನೇ ಆದರೂ ಆಗ ವಯಸ್ಸಿಗೆ ಆಗ್ಬಿಡ್ಬೇಕು. ಬರ್ತಾ ವಯಸ್ಸೇನು ಸಣ್ಣದಲ್ಲ. ಇಲ್ಲವಾ, ನಾವು ದವಾಖಾನೆ ತೋರಿಸ್ತಾ ಇದ್ದೀವಿ ಅಷ್ಟಕ್ಕೂ ಡಾಕ್ಟರ್ ನಮಗೇನು ತೊಂದರೆ ಐತೆ ಅಂತ ಏನು ಹೇಳಿಲ್ಲ. ನಾವು ಆರಾಮಾಗದೀವಿ. ಅಕ್ಕ ಮಕ್ಕಳು ಯಾಕಾಗಲ್ಲ? ಈಗ ಸದ್ಯಕ್ಕೆ ನಂದು ತಲೆಯಾಗಿರೋದು ನಾನು ಇಂಥದ್ದೊಂದು ಬಿಸ್ನೆಸ್ ಮಾಡ್ಬೇಕು, ಅದು ಚಲೋ ನಡಿಬೇಕು ಅನ್ನೋದಷ್ಟೇ. ಗೊತ್ತನ? ನನ್ನ ಕೈಯಾಗೂ 4 ಕಾಸು ಆಡ್ಬೇಕು, ಎಲ್ಲರ ಗತೆ ನನ್ನ ಕಡೆನೂ ರೊಕ್ಕ ಇರ್ಬೇಕು ಅನ್ನೋದು ಒಂದೇ ಈಗ ನನ್ನ ತಲೆಯಾಗಿರೋದು. ಗೊತ್ತನ? ಅಯ್ಯೋ, ನಿನ್ನ ಮುದುಕಿಯಾಗಿಂದು ನೀನು ಬಿಸ್ನೆಸ್ ಮಾಡ್ಬೋದು, ಮಕ್ಕಳು ಮರಿ ಮಾಡ್ಕೊಳಕ್ಕಾಗಲ್ಲ. ನಾ ಹೇಳ್ತೀನಲ್ಲ, ಮೊದಲು ಮಕ್ಕಳು ಮರಿ ಕಡೆ ಲಕ್ಷ್ಯ ಕೊಡು. ಗಂಡ ಎಂತಿ ಬಿಡ್ರಿ, ಒಂದು ದುಡ್ದು ರೊಕ್ಕ ದುಂಡು ಗುಡ್ಸೋದು. ನಾ ದುಡ್ದಿದ್ದನ್ನು ತಿನ್ನಾಕ ವಾರಸ್ತಾರಿಲ್ಲ ಅಂದ್ರೆ ಏನು ಮಾಡ್ತಿ? ನೋಡು, ನಾ ಹೇಳೋದು ನೀನು ಒಳ್ಳೇದಕ್ಕೆ ವಯಸ್ಸಿನಾಗ ಆಗ್ಬಿಡ್ಬೇಕು. ಹಿಂದ್ಕೊಮ್ಮೆ ನೀನು ತಲೆ ತಿರುಗ್ತತಿ, ನನಗೆ ಒಂಥರ ದುಂಡ್ರಸ್ದಂಗೆ ಆಗಕತ್ತೈತಿ ಇತ್ತಿತ್ತಾಗ ಅಂತೇಳಿ ಅಂದಿದ್ದಿಲ್ಲ. ನಾನಂಗಾರ ಏನಾರ ಸಿಹಿ ಸುದ್ದಿ ಕಿವಿಗೆ ಬೀಳ್ಬೋದು ಅಂತ ಮಾಡಿದ್ದೆ. ಹೊಳ ಕೇಳೋದೇನೋ, ಕೇಳಿದ್ರೆ ನೀನು ಸಿಟ್ಟು ಬಂದು ಬೈತಿ, ಖುಷಿ ಇದ್ದಾಗ ಆಕಿನ ಹೇಳ್ತಾಳ್ತಡಿ ಅಂತ ನಾ ಮಾಡಿದ್ದೆ. ಏನು ಸುದ್ದಿ ಇಲ್ಲಲ್ಲ. ಏನಾತದ? ಏನಾಯ್ತು? ಅದು ಅವ ಆಗಿತ್ತು, ಮತ್ತು ತಾನೇ ಇದು ತಲೆಗೆ ನೀರು ಹಾಕ್ಕೊಳಂಗಾತು. ಅದಾದಮೇಲೆ ಮತ್ತೆ ಆ ಥರ ಆಗಿಲ್ಲ. ಅಯ್ಯ ನಿನ್ನ, ಅಲ್ಲಿ ಹಂಗಾದಾಗ ಭಾಳ ಹುಷಾರಿರ್ಬೇಕು. ಏನಾರು ಹಾಕಿ ಕೊಟ್ಟಿದ್ದು ತಿಂದಿದ್ದೆ ಮತ್ತೆ? ಅಥವಾ ಬರ್ಷ್ಣದ ಐಟಮ್ ಏನಾರು ತಿಂದಿದ್ದೇನ? ನೆನಪು ಮಾಡ್ಕೋ. ಯಾಕೆ ನನಗೆ ಅವಾಗ ನಿಂತಿಗಿಂತಿತ್ತ ಏನ? ನೀನೊಂಚೂರು ಇಲ್ಲೋಡ, ಈ ಸಲ ಹಂಗೇನಾರು ಆದಾಗ ಇರೋಡ, ತಿನ್ನೋದ್ರಾಗ ಉಣ್ಣೋದ್ರಾಗ ಅಡ್ಡಾಡೋದ್ರಾಗ ಇರೋದ್ರಾಗ ಎಲ್ಲದ್ರಾಗೂ ಭಾಳ ಹುಷಾರಾಗಿರ್ಬೇಕು. ಅದನ್ನು ಅರ್ಥ ಮಾಡ್ಕೋ. ಯಾಕೆ ಹಿಂಗೆ ಮಾಡ್ತೀಯೇನವ ನೀನು? ನಿನ್ನ ಗಂಡಗೇನು ಸಣ್ಣ ವಯಸ್ಸು ಅಂತ ಮಾಡಿಯ? ಅವಂಗೂ 30 ಮೇಲೆ ಅದಾವು. ಏನು 30 ವರ್ಷ ದಾಟಿದ್ರೆ ಮಕ್ಕಳಾಗೋದು ಕಷ್ಟ ಅಂತಾರ. ಯಾವಾಗ ಬುದ್ಧಿ ಕಲಿತೀರಿ ಏನೋ ನೀವು? ಇದೆಲ್ಲ ಆತಾಗ ಒಂದು ಎಂಥದ್ರ ಒಂದು ಆದರೆ ಆಡ್ಕೊಳ್ಳೋರು ಬಾಯಿಗೆ ಏನೋ ಒಂದು ಬಾಯಿಗೆ ಒಂದು ಅರ್ಬಿ ತುರುಕ್ದಂಗೆ ಆಕತಿ. ಇಲ್ಲ ಅಂದ್ರೆ ಆಡ್ಕೊಳಕ್ಕೆ ಶುರು ಮಾಡ್ತಾರೆ. ನೀ ಮೊದಲು ಇದನ್ನು ಬಿಡೋದು ಏನೋ ಗಿಡದ ನರ್ಸರಿ ಏನೋ ಮಾಡ್ತೇನೆ ಅಂದಿಲ್ಲ, ಅದನ್ನು ಬಿಡು. ನರ್ಸರಿಗೆ ಹೋಗಕ್ಕೆ ಒಂದು ಕೂಸು ರೆಡಿ ಮಾಡ್ಕೊ ಮೊದಲು. ಹೂನವ ಆತು. ನಾಳೆ ಹೋಗಿ ಅದು ಗಿಡದ್ದೆಲ್ಲ ಆರ್ಡ್ರ್ ಕೊಟ್ಟು ಬರ್ಬೇಕಂತ ಮಾಡೀವಿ. ಅದನ್ನೆಲ್ಲ ಆರ್ಡ್ರ್ ಕೊಟ್ಟು ಹಂಗೆ ಜೊತೆಗೆ ಏನು ಮಾಡ್ತೀವಿ, ದವಾಖಾನಿಗೂ ಹೋಗಿ ಬಂದುಬಿಡ್ತೀವಿ. ನೀ ತಲೆ ಕೆಡಿಸ್ಕೊಬೇಡವ. ಅಕ್ಕವು ಯಾಕಾಗಲ್ಲ ಅಂತ ತಿಕ್ಕೋತಿ? ಅಕ್ಕವಪ್ಪ, ಅಕ್ಕವು ನಂಗೆ ಗ್ಯಾರಂಟಿ ಐತಿ, ನಂಬಿಕೆನೂ ಐತಿ. ಏನು ನಂಬಿಕೆ ಐತೋ ಏನವ. ಒಟ್ಟು ಹುಷಾರು ನೋಡು. ಈಗ ಬರ್ತಾಳೆ ನೋಡಿ, ಈಗ ಬರ್ತಾ ದಾರ್ಯಾಗ ಬೆಟ್ಟ ಇದ್ಲ.